ನಮ್ಮಲ್ಲಿ ಉಪನ್ಯಾಸ ಮಾಡುವವರು, ಭಾಷಣ ಮಾಡುವವರು, ಆಶೀರ್ವಚನ ನೀಡುವವರು ಹಲವಾರು ಉದಾಹರಣೆಗಳನ್ನ ಕೊಡುವಂಥದ್ದನ್ನು ನಾವು ನೋಡಿದ್ದೇವೆ. ನಾವುಗಳು ಭಾಷಣ ಮಾಡುವಾಗ ಹೇಳ್ತೇವೆ, ನಿಮಗೆ ಬಸವಣ್ಣರು ಗೊತ್ತಾ, ವಿವೇಕಾನಂದರು ಗೊತ್ತಾ, ಅಕ್ಕ ಮಹಾದೇವಿ ಗೊತ್ತಾ, ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಗೊತ್ತಾ, ಶಾರದಾದೇವಿಯವರು ಗೊತ್ತಾ, ಹೀಗೆ ಸಾಲು ಸಾಲಾಗಿ ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೇವೆ. ಹೀಗೆ ನಾವು ಉದಾಹರಣೆಗಳನ್ನು ಕೊಡ್ತೇವೆ ವಿನಃ ಉದಾಹರಣೆಗಳನ್ನು ಆಗುವುದು ಯಾವಾಗ ಅಂತ ಯೋಚನೆ ಮಾಡಬೇಕಲ್ಲ. ಒಂದು ಮಾತಿದೆ, ಉದಾಹರಣೆಯನ್ನು ಕೊಡಬೇಡ, ಉದಾಹರಣೆ ಆಗು ಅಂತ ಹೇಳಿ. ಡೋಂಟ್ ಗಿವ್ ಎಕ್ಸಾಂಪಲ್, ಬಿ ಎ ಎಕ್ಸಾಂಪಲ್ ಅಂತ ಹೇಳ್ತಾರೆ. ನಾವು ಉದಾಹರಣೆ ಕೊಡಲಿಕ್ಕಿಂತ ಉದಾಹರಣೆ ಆಗೋದು ಉತ್ತಮ ಅಲ್ವಾ? ನೀವು ಭಾಷಣ ಮಾಡೋ ವ್ಯಕ್ತಿಯನ್ನು ಕೇಳಿ. ಬಹುತೇಕ ಭಾಷಣಕಾರರು ನಿಮಗೆ ಅವ್ರು ಗೊತ್ತಾ, ಇವ್ರು ಗೊತ್ತಾ, ವಿವೇಕಾನಂದ ಗೊತ್ತಾ, ಅಬ್ದುಲ್ ಕಲಾಂ ಗೊತ್ತಾ, ಹೀಗೆ ಹೇಳ್ತಾ ಹೋಗ್ತಾರೆ. ಆದರೆ ನೀನೇನಪ್ಪ ಅಂತ ಕೇಳಿದರೆ ಇಲ್ಲ ಇಲ್ಲ, ನಾನು ಹೀಗೆ, ನಾನೇನು ಅಲ್ಲ ಅಂತ ಹೇಳ್ತಾರೆ. ಬರೀ ಉದಾಹರಣೆ ಕೊಡ್ತಾ ಹೋದರೆ ಏನು ಪ್ರಯೋಜನ? ಉದಾಹರಣೆ ಆಗಬೇಕಲ್ವಾ? ಈಗ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಆಯೋಜಕರು ಬಂದು ಕೇಳ್ಕೊಂಡ್ರು, ಚಿಪ್ರಗುತ್ತಿ ಪ್ರಶಾಂತ್ರವರೇ ನೀವು ಬರಬೇಕು, ನಮ್ಮ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಬೇಕು ಅಂತ ಕೇಳಿದರು. ಈಗ ಈ ಕಾರ್ಯಕ್ರಮದಲ್ಲಿ ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ತಾ ಹೋಗ್ತೇವೆ. ಉದಾಹರಣೆಗಳನ್ನು ಕೊಡಲಿಕ್ಕಿಂತ ನಾವು ಉದಾಹರಣೆ ಕೊಡೋದು ಉತ್ತಮ ಅಂತ ಅಂದ್ಕೊಂಡಿದ್ದೇವೆ. ಈಗ ವಿ ಆರ್ ನಾಟ್ ರಿಲಿಜಿಯಸ್, ವಿ ಆರ್ ಸ್ಪಿರಿಚುವಲ್. ಸ್ಟಿಲ್ ಸಮಾಜದ ದೃಷ್ಟಿಯಿಂದ ನಮ್ಮನ್ನು ಒಕ್ಕಲಿಗರು ಅಂತ ಕರೀತಾರೆ. ಈಗ ನಮ್ಮದು ನಾನ್ ವೆಜಿಟೇರಿಯನ್ ತಿನ್ನುವಂಥ ಒಂದು ಜನಾಂಗದಿಂದ ನಾವು ಬಂದಂಥವರು. ಆದರೆ 1990s ನಾನು ಕಾಲೇಜ್ ಡೇಸ್ನಲ್ಲಿರುವಾಗ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಬನ್ನಂಜೆ ಗೋವಿಂದಾಚಾರ್ಯರು ನಮಗೆ ಕೂರಿಸ್ಕೊಂಡು ಒಂದಿಷ್ಟು ಸಂಸ್ಕಾರವನ್ನು ಕೊಟ್ಟರು. ನೀವು ಪ್ರಾಣಿ ಹಿಂಸೆ ಮಾಡಬಾರ್ದು, ನಾನ್ ವೆಜಿಟೇರಿಯನ್ ತಿನ್ನಬಾರ್ದು, ಮಾಂಸಾಹಾರವನ್ನು ತ್ಯಜಿಸಿ, ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದರು. ಲಿವ್ ಆ್ಯಂಡ್ ಲೆಟ್ ಲಿವ್ ಅದರ್ಸ್ ಅನ್ನೋ ಒಂದು ವಿಚಾರವನ್ನು ನಮಗೆ ಒಂದು ಒಳ್ಳೆಯ ಸಂಸ್ಕಾರದ ಮುಖಾಂತರ ತಿಳಿಸ್ಕೊಟ್ಟಾಗ ನಮಗೆ ಅದು ಅರಿವಾಯಿತು. ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಶ್ರೀ ಮಂಜುನಾಥನ ಪಾದದಲ್ಲಿ ಒಂದು ಸಂಕಲ್ಪ ಮಾಡಿ ಮಾಂಸಾಹಾರವನ್ನು ತ್ಯಜಿಸಿದ್ವಿ. ಇವತ್ತು ಕೂಡ ನಮ್ಮ ಮನೆಯಲ್ಲಿ ಮಾಂಸಾಹಾರ ಮಾಡೋದಿಲ್ಲ. ನಮ್ಮ ಸ್ನೇಹಿತರಿಗೆ ಇಲ್ಲಿ ಇದ್ದವರಿಗೆ ಗೊತ್ತಿದೆ. ನಮ್ಮದೊಂದು ಹೋಮ್ ಸ್ಟೇ, ರೆಸಾರ್ಟ್ ಥರ ಒಂದು ಹೋಮ್ ಸ್ಟೇ ಮಾಡಿದ್ದೀವಿ. ಅದರಲ್ಲೂ ಕೂಡ ನಾನ್ ವೆಜಿಟೇರಿಯನ್ ಇಲ್ಲ, ಡ್ರಿಂಕ್ಸ್ ಇಲ್ಲ, ಗುಟ್ಕಾ, ಸಿಗರೇಟ್ ಯಾವುದನ್ನು ಅಲೋ ಮಾಡೋದಿಲ್ಲ. ಅಂದರೆ ಒಂದು ಸ್ಟೆಪ್ ನಾವು ಮೇಲೆ ಹತ್ತಿದ್ವಿ ಅಂತ. ಒಂದು ಬೇರೆಯವರಿಗೆ ಉದಾಹರಣೆ ಆಗಲಿಕ್ಕೆ ನಾವು ಉದಾಹರಣೆ ಕೊಡೋದಕ್ಕಿಂತ ಉದಾಹರಣೆ ಆಗಿದ್ದೀವಿ. ಹಾಗೆ ಇನ್ನೊಮ್ಮೆ ನಮ್ಮ ಗುರುಗಳು ಸಿಕ್ಕಿದಾಗ ನಮಗೆ ಹೇಳಿದರು, ನೀವು ಅಶ್ಲೀಲ ಪದಗಳನ್ನು ಉಪಯೋಗಿಸಿ ಮಾತಾಡಬಾರ್ದು ಅಂತ ಹೇಳಿ. ಹೆಚ್ಚಾಗಿ ನಮ್ಮ ಘಟ್ಟದ ಮೇಲಿನ ನಮ್ಮ ಭಾಗದಲ್ಲಿ ಒಂದಿಷ್ಟು ಭಾಷೆಗಳಲ್ಲಿ ವ್ಯತ್ಯಾಸಗಳು, ಒರಟುತನ ಅಥವಾ ಪದಗಳ ಬಳಕೆ ಬೇರೆ ಥರ ಇರ್ತದೆ. ಸೊ ನಾವು ನೋಡಿದಾಗ ಅನ್ನಿಸ್ತು, ಹೌದು, ನಾವು ಅಶ್ಲೀಲ ಪದಗಳನ್ನು ಮಾತಾಡುವುದು ಒಂದು ನಾಗರಿಕ ಸಮಾಜದ ವ್ಯಕ್ತಿತ್ವ ಅನಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ನಮ್ಮ ಗುರುಗಳು ಅದನ್ನು ಬಿಡಬೇಕು ಅಂತ ಹೇಳಿದರು. ಧರ್ಮಸ್ಥಳಕ್ಕೆ ಹೋಗಿ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಇವತ್ತಿನ ನಾವು ಅಶ್ಲೀಲ ಪದವನ್ನು ಮಾತಾಡೋದಿಲ್ಲ ಅನ್ನೋ ಸಂಕಲ್ಪವನ್ನು ಮಾಡಿದ್ವಿ. ಅದು ನಮ್ಮ ಗುರುಗಳು ಕೊಟ್ಟಂಥ ಸಂಸ್ಕಾರ. ಹಾಗೆ ನಾವು ಅದನ್ನು ಬಿಟ್ಟು ಬಂದು ಇವತ್ತು ಕೂಡ ನಮ್ಮ ತೋಟದ ಕಾರ್ಮಿಕರಿಗೆ ಕೂಡ ನಾವು ಇವತ್ತರೆಗೂ ಒಂದು ಕೆಟ್ಟ ಶಬ್ದ ಉಪಯೋಗಿಸಿ ಮಾತಾಡಿಲ್ಲ. ಅಲ್ಲೂ ಕೂಡ ಒಂದು ಉದಾಹರಣೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅನ್ನೋದಕ್ಕಿಂತ ನಮ್ಮ ಗುರುಗಳು ಕೊಟ್ಟಂಥ ಸಂಸ್ಕಾರದಿಂದ ನಾವು ಅದನ್ನು ಪಡ್ಕೊಂಡ್ವಿ. ಆದರೆ ಉದಾಹರಣೆಯನ್ನು ಕೊಡಲಿಕ್ಕೆ ನಾವು ಇನ್ಯಾರದೋ ಉದಾಹರಣೆಯನ್ನು, ಅಬ್ದುಲ್ ಕಲಾಂ ಅವ್ರದ್ದು, ವಿವೇಕಾನಂದ, ರಾಮಕೃಷ್ಣ ಪರಮಹಂಸರು, ಸಿದ್ಧಗಂಗಾ ಶ್ರೀಗಳು, ಬಸವಣ್ಣವ್ರದ್ದು, ವೀರೇಂದ್ರ ಹೆಗ್ಡೆಯವ್ರದ್ದು ಉದಾಹರಣೆ ಕೊಡೋದ್ರ ಜೊತೆಗೆ ನಮ್ಮ ಉದಾಹರಣೆ ಕೊಟ್ಕೋಬೋದಲ್ಲ. ಅದಕ್ಕೆ ಉದಾಹರಣೆ ಆಗಬೇಕು ವಿನ ಉದಾಹರಣೆ ಕೊಡೋದು ಅಷ್ಟೊಂದು ಸಮಂಜಸ ಅಲ್ಲ. ಉದಾಹರಣೆ ಆಗುವುದೇ ಉತ್ತಮ ಅಂತಕ್ಕಂಥದ್ದು ನಮ್ಮ ನಿಲುವು. ಹೀಗೆ ನಮ್ಮ ಜೀವನದಲ್ಲಿ ನಾವು ಉದಾಹರಣೆ ಆಗುವಂಥ ಪ್ರಯತ್ನವನ್ನು
ನಾವು ನಿರಂತರವಾಗಿ ಮಾಡಬೇಕಾಗತ್ತೆ. ಈಗ ಇನ್ನೊಮ್ಮೆ ನಮ್ಮ ಗುರುಗಳು ಸಿಕ್ಕಿದಾಗ ಹೇಳಿದರು, ಈಗ ಕೆಲವು ವಿಚಾರಗಳನ್ನು ಹೇಳ್ತಾ ಇರ್ತಾರೆ ಅವರು. ಈ ಉದಾಹರಣೆಗೆ ಜಗತ್ತಲ್ಲಿ ಒಂದು ದೊಡ್ಡ ರೋಗ ಇದೆ. ಯಾವ ರೋಗ ಅಂದರೆ ಅದು ಹೊಟ್ಟೆ ಕಿಚ್ಚು ಅಂತಕ್ಕಂಥ ಒಂದು ದೊಡ್ಡ ರೋಗ. ಅದನ್ನು ಬಿಡಬೇಕು ಅಂತ ನಾವು ಪಕ್ಕದ ಮನೆಯವರು, ನೆಂಟರಿಷ್ಟರು, ಬಂಧುಗಳು, ಒಳ್ಳೆಯವ್ರನ್ನ ಕಂಡ್ರೆ ಸ್ವಲ್ಪ ಹೊಟ್ಟೆ ಕಿಚ್ಚು ಮಾಡುವಂಥ ದುರ್ಬುದ್ಧಿ ಮನುಷ್ಯನಿಗೆ ಬಹುತೇಕರಿಗಿದೆ. ನಮ್ಮಲ್ಲೂ ಕೂಡ ಅದಿತ್ತು, ಇಲ್ಲ ಅಂತಲ್ಲ, ಯಾವುದೋ ಕಾಲದಲ್ಲಿ, ಈಗಲ್ಲ. ಹಾಗಾಗಿ ನಾವು ದೇವರಿಂದ ಪ್ರಸನ್ನ ರಾಮೇಶ್ವರನ ಸನ್ನಿಧಿಯಲ್ಲಿ, ರಾಮೇಶ್ವರ, ಇವತ್ತಿಂದ ನಾವು ಯಾರಿಗೂ ಕೂಡ ಯಾರ ಮೇಲೂ ಹೊಟ್ಟೆ ಕಿಚ್ಚು ಮಾಡೋದಿಲ್ಲ ಜಗತ್ತಿನಲ್ಲಿ ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಆ ಸಂಕಲ್ಪದ ಪ್ರಕಾರವಾಗಿ ಒಂದಿಷ್ಟು ನಡ್ಕೊಳ್ತಾ ಇದ್ದೀವಿ ಜೀವನದಲ್ಲಿ. ಸೊ ನಾಳೆ ನಾವು ಬೇರೆಯವರಿಗೆ ಹೇಳುವಾಗ ಸಾತ್ವಿಕದ ಬದುಕನ್ನು ಬದುಕಬೇಕು, ಯಾರ ಮೇಲೂ ನೀವು ಜಲಸ್ ಮಾಡಬೇಡ, ನಂಜನ ಕಾರಬೇಡ ಅಂತ ಹೇಳುವಾಗ ನಾವು ಉದಾಹರಣೆ ಆಗಿ ನಂತರ ಉದಾಹರಣೆ ಕೊಡೋದು ಉತ್ತಮ ಅಂತ. ಸೊ ಬಿ ಎ ಎಕ್ಸಾಂಪಲ್, ಡೋಂಟ್ ಗಿವ್ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಹಾಗಾಗಿ ನಾವುಗಳು ಏನು ಉಪನ್ಯಾಸ ಕೊಡೋರಿದ್ದೀವಿ ಅಥವಾ ಭಾಷಣಕಾರರಿದ್ದೀವಿ, ಸಮಾಜಕ್ಕೆ ಸಂದೇಶವನ್ನು ಕೊಡೋರಿದ್ದೀವಿ, ನಾವ್ಯಾರು ಪರ್ಫೆಕ್ಟ್ ಅಂತ ಹೇಳೋದಿಲ್ಲ. ನೋಬಡಿ ಈಸ್ ಪರ್ಫೆಕ್ಟ್, ಬಟ್ ಅವರ್ ಜರ್ನಿ ಇಸ್ ಫ್ರಮ್ ಇನ್ಪರ್ಫೆಕ್ಷನ್ ಟು ಪರ್ಫೆಕ್ಷನ್ ಅಂತ ಹೇಳ್ತಾ ಇರ್ತೀವಿ ಯಾವಾಗಲೂ. ಆದರೆ ಉದಾಹರಣೆ ಕೊಡೋದಕ್ಕಿಂತನೂ ಉದಾಹರಣೆ ಆಗಿ ನಾವು ಉಪನ್ಯಾಸ ಕೊಡುವುದು ಉತ್ತಮ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ.